ಮೌನವು ಶಕ್ತಿಯಾದಾಗ. ಮುಂಜಾನೆಯಿಂದಲೂ ಮಳೆ ಸುರಿಯುತ್ತಿತ್ತು. ಅಬಿಗೇಲ್ ಬಸ್ ನಿಲ್ದಾಣದಲ್ಲಿ ಸುಮ್ಮನೆ ನಿಂತಿದ್ದಳು. ಕೈಗಳಲ್ಲಿ ತನ್ನ ಬ್ಯಾಗ್ ಅನ್ನು ಗಟ್ಟಿಯಾಗಿ ಹಿಡಿದಿದ್ದಳು. ಆಕಾಶದ ಮೋಡಗಳಿಗಿಂತ ಅವಳ ಹೃದಯವು ಭಾರವಾಗಿತ್ತು. ಕೆಲಸದ ಸ್ಥಳದಲ್ಲಿ ಅವಳ ಪ್ರಾಮಾಣಿಕತೆಯನ್ನು ಪ್ರಶ್ನಿಸಲಾಗಿತ್ತು. ಎತ್ತ ನೋಡಿದರೂ ಅವಳನ್ನು ಮೂಲೆಯೊಂದಕ್ಕೆ ತಳ್ಳಿದಂತೆ ಅನಿಸುತ್ತಿತ್ತು. ಹೊರಬರಲು ದಾರಿಯೇ ಇಲ್ಲದಂತೆ. ಅಬಿಗೇಲ್ ತನ್ನ ಮನಸ್ಸಿನಲ್ಲಿ ಸಂಭಾಷಣೆಗಳನ್ನು ಮೇಲುಕ್ಕ ಹಾಕುತ್ತಿದ್ದಳು. ತಾನು ಏನು ಹೇಳಬೇಕಿತ್ತು, ಇನ್ನು ಹೇಗೆ ವಿವರಿಸಬಹುದು ಎಂದು ಯೋಚಿಸುತ್ತಿದ್ದಳು. ಮೌನವು ಅನ್ಯಾಯವೆಂದು ಅನಿಸಿತು. ಕಾಯುವುದು ಅಪಾಯಕಾರಿ ಎಂದು ತೋರಿತು. ಅಂದು ಸಂಜೆ ಅವಳು ತನ್ನ ವೃದ್ಧ ಅತ್ತೆ ರೂತ್ ಅವರನ್ನು ಭೇಟಿಯಾದಳು. ರೂತ್ ಅವರ ಶಾಂತಿಯು ಯಾವಾಗಲೂ ಆಳವಾದ ಮೂಲದಿಂದ ಬಂದಂತೆ ಕಾಣುತ್ತಿತ್ತು. ಅಬಿಗೇಲ್ ತನ್ನ ಚಿಂತೆಗಳನ್ನು ತೋಡಿಕೊಂಡಾಗ ಅವಳ ಧ್ವನಿಯು ಹತಾಶೆ ಮತ್ತು ಭಯದಿಂದ ನಡುಗುತ್ತಿತ್ತು. ಅತ್ತೆ ರೂತ್ ತಾಳ್ಮೆಯಿಂದ ಕೇಳಿಸಿಕೊಂಡರು. ನಂತರ ಮೆಲ್ಲನೆ ಅಬಿಗೇಲ್ ಕೈ ಹಿಡಿದು ಹೇಳಿದರು, ಅಬಿಗೇಲ್, ದೇವರ ಜನರು ಸಮುದ್ರ ಮತ್ತು ಶತ್ರುಗಳ ನಡುವೆ ಸಿಕ್ಕಿಬಿದ್ದಾಗ ದೇವರು ಅವರಿಗೆ ಏನು ಹೇಳಿದನೆಂದು ನಿನಗೆ ನೆನಪಿದೆಯೇ? ಅಬಿಗೇಲ್ ತಲೆಯಾಡಿಸಿದಳು. ಅತ್ತೆ ರೂತ್ ಮೃದುವಾಗಿ ನಗುತ್ತಾ ಆ ಮಾತುಗಳನ್ನು ಅಬಿಗೇಲ್ ಹೃದಯದಲ್ಲಿ ಇರಿಸುವಂತೆ ನಿಧಾನವಾಗಿ ಹೇಳಿದರು. ಕರ್ತನು ನಿಮಗೋಸ್ಕರ ಯುದ್ಧ ಮಾಡುವನು, ನೀವು ಸುಮ್ಮನೆ ಇರಬೇಕು. ಅಬಿಗೇಲ್ ಸುಮ್ಮನೆ ಕುಳಿತಳು. ಆ ಮಾತುಗಳು ವಿಚಿತ್ರವಾಗಿ ಕಂಡವು. ಬಹುತೇಕ ಅಸಾಧ್ಯ. ಸುಮ್ಮನಿರುವುದೇ? ಎಲ್ಲವೂ ಇಷ್ಟು ತುರ್ತಾಗಿರುವಾಗ? ಅವಳ ಕಣ್ಣುಗಳಲ್ಲಿ ಸಂದೇಹವನ್ನು ಕಂಡು ರೂತ್ ಮುಂದುವರಿಸಿದರು. ಇಸ್ರಾಯೇಲರಿಗೆ ಹೋಗಲು ಎಲ್ಲಿಯೂ ಜಾಗವಿರಲಿಲ್ಲ. ದೇವರು ಅವರನ್ನು ಯುದ್ಧ ಮಾಡಲು ಅಥವಾ ತಮ್ಮನ್ನು ರಕ್ಷಿಸಿಕೊಳ್ಳಲು ಕೇಳಲಿಲ್ಲ. ಅವರು ಕೇವಲ ತಮ್ಮನ್ನು ನಂಬಲು ಕೇಳಿದರು. ಅಂದು ರಾತ್ರಿ ಅಬಿಗೇಲ್ ವಿಭಿನ್ನವಾಗಿ ಪ್ರಾರ್ಥಿಸಿದಳು. ಕರ್ತನೇ, ಈ ಯುದ್ಧವನ್ನು ಹೇಗೆ ಮಾಡಬೇಕೆಂದು ನನಗೆ ತಿಳಿಯದು. ನಾನು ಸುಮ್ಮನೆ ಇರಲು ಮತ್ತು ನಿನ್ನನ್ನು ನಂಬಲು ಆರಿಸಿಕೊಳ್ಳುತ್ತೇನೆ. ನಂತರದ ದಿನಗಳು ಸುಲಭವಾಗಿರಲಿಲ್ಲ. ಅಬಿಗೇಲ್ ಪ್ರತಿ ಹಂತದಲ್ಲೂ ತನ್ನನ್ನು ತಾನು ಸಮರ್ಥಿಸಿಕೊಳ್ಳುವ ಹಂಬಲವನ್ನು ತಡೆದಳು. ಅವಳು ಆತಂಕಕ್ಕಿಂತ ಪ್ರಾಮಾಣಿಕತೆಯನ್ನು, ಚಿಂತೆಗಿಂತ ಪ್ರಾರ್ಥನೆಯನ್ನು ಆರಿಸಿಕೊಂಡಳು. ಪರಿಸ್ಥಿತಿಯು ರಾತ್ರೋರಾತ್ರಿ ಬದಲಾಗದಿದ್ದರೂ ಅವಳೊಳಗೆ ಏನೋ ಬದಲಾಗಿತ್ತು. ಶೀಘ್ರದಲ್ಲೇ ಕೆಲಸದ ಸ್ಥಳದಲ್ಲಿದ್ದ ತಪ್ಪು ತಿಳುವಳಿಕೆಯೊಂದು ಅಬಿಗೇಲ್ ಯಾವುದೇ ಪ್ರಯತ್ನವಿಲ್ಲದೆಯೇ ಬಗೆಹರಿಯಿತು. ಅವಳಿಗೆ ಅತ್ಯಗತ್ಯವಾಗಿ ಬೇಕಾದಾಗ ನೆರವು ಬಂದಿತ್ತು. ಆದರೆ ದೊಡ್ಡ ಬದಲಾವಣೆ ಎಂದರೆ ಅವಳ ಹೃದಯದಲ್ಲಿ ನೆಲೆಸಿದ ಶಾಂತಿ. ಸುಮ್ಮನೆ ಇರುವುದು ಎಂದರೆ ಸೋಲು ಒಪ್ಪಿಕೊಳ್ಳುವುದಲ್ಲ ಎಂದು ಅಬಿಗೇಲ್ ಆಗ ಅರ್ಥ ಮಾಡಿಕೊಂಡಳು. ಅಂದು ಯುದ್ಧವನ್ನು ದೇವರ ಕೈಗೆ ಒಪ್ಪಿಸುವುದಾಗಿತ್ತು. ಮತ್ತೆ ಭಯವು ಆವರಿಸಿದಾಗಲೆಲ್ಲ ಅವಳು ಅತ್ತೆಯ ಧ್ವನಿಯನ್ನು ಮತ್ತು ಆ ಸರಳ ಸತ್ಯವನ್ನು ನೆನಪಿಸಿಕೊಳ್ಳುತ್ತಿದ್ದಳು. ದೇವರು ಅವಳ ಪರವಾಗಿ ಯುದ್ಧ ಮಾಡುತ್ತಿದ್ದನು. ಪಾಠ: ನೀವು ಸಂಕಷ್ಟದಲ್ಲಿ ಸಿಲುಕಿದ್ದಾಗ ಮತ್ತು ಅಸಹಾಯಕರಾದಾಗ ನೆನಪಿಡಿ, ಯುದ್ಧವು ದೇವರದು ಮತ್ತು ನಾವು ಸುಮ್ಮನಿರಲು ನಿರ್ಧರಿಸಿದಾಗ ಶಾಂತಿ ಸಿಕ್ಕುತ್ತದೆ. ಕರ್ತನು ನಿಮಗೋಸ್ಕರ ಯುದ್ಧ ಮಾಡುವನು, ನೀವು ಸುಮ್ಮನಿರಬೇಕು. ವಿಮೋಚನಕಾಂಡ 14:14.